everyone fine. ಮೈಸೂರಲ್ಲಿ ಕಳೆಗಟ್ಟಿದ ದಸರಾ ಮಹೋತ್ಸವ ಕೆಲವೇ ಕ್ಷಣಗಳಲ್ಲಿ ನಾಡ ಹಬ್ಬ ಉದ್ಘಾಟನೆ ಆಗಲಿದೆ. ಸಾಹಿತಿ ಡಾಕ್ಟರ್ ಹಂಪ ನಾಗರಾಜರಿಂದ ಉದ್ಘಾಟನೆ ನೆರವೇರಲಿದೆ. ಮೈಸೂರಿನಲ್ಲಿ ಬಹಳ ದಿನಗಳಿಂದ ಸುಮಾರು 1 ತಿಂಗಳಿಂದ ಈ ದಸರಾ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಕಾರ್ಯ ನಡೆಯುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಸುಮಾರು 9:15ರಿಂದ 9:40 ಒಳಗಿನ ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಲನೆಯನ್ನ ನೀಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯರಿಂದ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಗುತ್ತೆ. ಪುಷ್ಪಾರ್ಚನೆಯ ಮೂಲಕ 10 ದಿನಗಳ ದಸರಾಗೆ ಚಾಲನೆ ಸಿಗಲಿದೆ. ಇವತ್ತಿನಿಂದ 9 ದಿನಗಳ ಅದ್ದೂರಿಯಾದಂಥ ನವರಾತ್ರಿಯ ನವ ವೈಭವ ಇರಲಿದೆ. ಅನೇಕ ಕಾರ್ಯಗಳು ನೆರವೇರಲಿದೆ. ಬಹಳ ಸಂಭ್ರಮ ಸಡಗರ ಎಲ್ಲವೂ ಕೂಡ ಮನೆ ಮಾಡಿರುವಂಥದ್ದು. ದಸರಾ ಹಬ್ಬ ಅಂತ ಅಂದ್ರೇ ಆ ಸಂಭ್ರಮ ದುಪ್ಪಟ್ಟಾಗಿರುತ್ತೆ. ಈಗಾಗಲೇ ಬೆಟ್ಟದ ತಾಯಿ ಚಾಮುಂಡಿಗೆ ವಿಶೇಷವಾದಂಥ ಪೂಜಾ ಕಾರ್ಯಗಳನ್ನು ಮಾಡಲಾಗಿದೆ, ನೈವೇದ್ಯಗಳನ್ನು ಅರ್ಪಿಸಲಾಗಿದೆ, ಅಭಿಷೇಕಗಳನ್ನು ಮಾಡಲಾಗಿದೆ. ಇಡೀ ನಾಡಿನ ಜನತೆ ಸುಖ ಶಾಂತಿ ನೆಮ್ಮದಿ ಸುವೀಕ್ಷೆಯಿಂದ ಇರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯ ಮುಖಾಂತರವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರವಾಗಿ ಅಧಿಕೃತವಾಗಿ ಈ ಒಂದು ಮೈಸೂರು ದಸರಾಗೆ ಚಾಲನೆಯನ್ನು ನೀಡಲಾಗುತ್ತೆ. ಕೆಂಪು ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇದ್ದಾಳೆ ನಾಡ ದೇವತೆ ತಾಯಿ ಚಾಮುಂಡಿ. ಉತ್ಸವ ಮೂರ್ತಿಯನ್ನು ನೀವು ಗಮನಿಸ್ತಾ ಇರ್ಬೋದು. ಇದೇ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಧಿಕೃತವಾಗಿ ಮೈಸೂರು ದಸರಾಗೆ ಚಾಲನೆಯನ್ನು ನೀಡಲಾಗುತ್ತೆ. ತಲತಲಾಂತರದಿಂದಲೂ ಕೂಡ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡಿಗೆ ವಿಶೇಷವಾದಂಥ ಪೂಜೆಗಳನ್ನು ನೆರವೇರಿಸುವ ಮುಖಾಂತರವಾಗಿಯೇ ಈ ಒಂದು ನಾಡ ಹಬ್ಬಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಅದರಂತೆಯೇ ಇವತ್ತು ಕೂಡ ಬೆಳಗ್ಗೆಯಿಂದ ಅನೇಕ ಕಾರ್ಯಕ್ರಮಗಳು ನಡೆದಿತ್ತು, ಪೂಜಾ ಕಾರ್ಯಗಳು ನೆರವೇರಿತ್ತು. ಈಗಾಗಲೇ ಪ್ರಧಾನ ಅರ್ಚಕರಾದ ಶಶಿಶೇಖರ್ ದೀಕ್ಷಿತ್ ಅವರು ವಿಶೇಷವಾದಂಥ ಪೂಜಾ ಕಾರ್ಯಗಳನ್ನು ನೆರವೇರಿಸಿದ್ದಾರೆ. ಚಾಮುಂಡಿ ಬೆಟ್ಟದ ಅಲಂಕಾರವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಆ ತಾಯಿಯ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ ಅಂತ. ಇನ್ನೇನು ನಾಡ ಹಬ್ಬ ದಸರಾ 2024 ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ವೇದಿಕೆ ಕೂಡ ಸಿದ್ಧಗೊಂಡಿದೆ ಆಲ್ರೆಡಿ. ಈ ವೇದಿಕೆಯಲ್ಲಿ ಅನೇಕ ಗಣ್ಯರು ಭಾಗವಹಿಸ್ತಾರೆ. ಆ ವೇದಿಕೆಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ವೇದಿಕೆಯನ್ನು ಕೂಡ ಮಧುವಣ ಗೆತ್ತಿಯಂತೆ ಅಲಂಕಾರ ಮಾಡಲಾಗಿದೆ, ಸಿಂಗಾರ ಮಾಡಲಾಗಿದೆ. ಏನು ಮೈಸೂರಿನ ಪ್ರತಿ ಗಲ್ಲಿ ಗಲ್ಲಿಗೂ ಬೀದಿ ಬೀದಿಯಲ್ಲೂ ಕೂಡ ಅಲಂಕಾರ, ಸಂಭ್ರಮ, ಸಡಗರ, ಬೆಳಕು ಎಲ್ಲವೂ ಕೂಡ ಇರಲಿದೆ. ಇನ್ನು ಗಣ್ಯರು ಕೂರುವಂಥ ವೇದಿಕೆಯೂ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ. ಒಂದು ಕಡೆಯಲ್ಲಿ ಅರ್ಜುನ ಆನೆ ಅಂಬಾರಿ ಹೊರುವಂಥ ಫೋಟೋ, ಮತ್ತೊಂದು ಕಡೆಯಲ್ಲಿ ಚಾಮುಂಡೇಶ್ವರಿ ತಾಯಿಯ ಫೋಟೋವನ್ನು ಹಾಕಿ ವೇದಿಕೆಯನ್ನು ಸಿದ್ಧ ಮಾಡಲಾಗಿದೆ. ಇದು ಉತ್ಸವ ಮೂರ್ತಿ. ಉತ್ಸವ ಮೂರ್ತಿಯ ವಿಡಿಯೋವನ್ನು ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿ. ಇದೇ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಲಾಗತ್ತೆ. ಇನ್ನು ನಾಡ ದೇವತೆಯನ್ನು ಬಹಳ ಅಲಂಕಾರ ಮಾಡಲಾಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಕೆಂಪು ಬಣ್ಣದ ಸೀರೆಯಲ್ಲಿ ಅಲಂಕಾರವನ್ನು ಮಾಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಗಣ್ಯರು ಕೂರುವಂಥ ವೇದಿಕೆ, ಈ ವೇದಿಕೆಯನ್ನು ರೆಡಿ ಮಾಡಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಬೆಳ್ಳಿಯ ಲೇಪನದ ರಥ ಕೂಡ ಅಲ್ಲೇ ಇದೆ. ಜಿಲ್ಲಾಡಳಿತದಿಂದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೊದಲ ಹಂತದಲ್ಲಿ ನೆರವೇರ್ತಾ ಇದೆ. 1,000 ಜನ ಕೂರುವಂಥ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಎಲ್ಲವೂ ಕೂಡ ಪರಿಶೀಲನೆಯೂ ಸಹ ನಡೆಸಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ. ಈಗ ಆಲ್ರೆಡಿ 9:04 ಆಯಿತು. 9:15ಕ್ಕೆ ಪ್ರಾರಂಭ ಆಗತ್ತೆ. ಗಣ್ಯಾತಿ ಗಣ್ಯರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವ ಮೂಲಕ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಿ ದಸರಾಗೆ ಚಾಲನೆಯನ್ನು ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಶಾಸಕ GT ದೇವೇಗೌಡ ಅವರು ಕೂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು
ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು, ರಾಜಕಾರಣಿಗಳು ಉಪಸ್ಥಿತರಿರಲಿದ್ದಾರೆ. ಅದಕ್ಕೆ ಅಂತ ವೇದಿಕೆ ತಯಾರಾಗಿರೋದು. ಈಗಾಗಲೇ ಭದ್ರತೆಯ ಪರಿಶೀಲನೆ ಆಗ್ತಾ ಇರೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿದೆ. ಸುಮಾರು 1,000 ಜನ ಕೂರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ದಸರಾ ಮಹೋತ್ಸವ ಉದ್ಘಾಟನಾ ಸಮಾರಂಭದ ನಂತರ ಚಲನಚಿತ್ರೋತ್ಸವ, ಆಹಾರ ಮೇಳ, ವಸ್ತು ಪ್ರದರ್ಶನ, ಕುಸ್ತಿ ಪಂದ್ಯಾವಳಿ ಹಾಗೂ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ಸಿಗಲಿದೆ. ಚಿತ್ರಕಲೆ ಹಾಗೂ ಕರಕುಶಲ ಕಲೆಗಳ ಪ್ರದರ್ಶನ, ಭಾರತ್ ಸೈಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳ, ರಂಗಾಯಣದಲ್ಲಿ ನವರಾತ್ರಿ ಜನಪದ ರಂಗೋತ್ಸವ ಹಾಗೂ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ರಾಜ್ಯ ದಸರಾ ಸಿಎಂ ಕಪ್ ಕ್ರೀಡಾಕೂಟವನ್ನು ಆರಂಭಿಸಲಾಗುತ್ತೆ. ಎಲ್ಲದಕ್ಕೂ ಕೂಡ ಇವತ್ತು ಚಾಲನೆಯನ್ನು ನೀಡಲಾಗುತ್ತೆ. ಸಂಜೆ 6 ಗಂಟೆಗೆ ಅರಮನೆಯ ಆವರಣದಲ್ಲಿ ನಾಡಹಬ್ಬ ಪ್ರಯುಕ್ತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಆಗಲಿದೆ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳು ಇವತ್ತು ಇರುವಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅದ್ದೂರಿಯಾಗಿ ಅಧಿಕೃತವಾಗಿ ಚಾಲನೆ ದೊರಕೋದೊಂದು ಬಾಕಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಚಾಲನೆ ಕೂಡ ಸಿಗತ್ತೆ. ಬಹಳ ವರ್ಷಾನುವರ್ಷದಿಂದ ನಡೆದುಕೊಂಡು ಬಂದಿರುವಂತಹ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ಈ ಬಾರಿ ಕೂಡ ಬಹಳ ಅದ್ಭುತವಾಗಿ ನೆರವೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ತಾಯಿ ಚಾಮುಂಡಿ ಬಳಿ ನಾಡ ದೇವತೆ ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಳ್ಳೋದು, ಒಳ್ಳೆ ಬೆಳೆ ಮಳೆ ಎಲ್ಲವೂ ಕೂಡ ಆಗಲಿ, ನಾಡಿನ ಜನತೆ ಆರೋಗ್ಯವಾಗಿ, ಶಾಂತಿಯಾಗಿ, ಸುಖವಾಗಿ, ನೆಮ್ಮದಿಯಾಗಿ ಜೀವನವನ್ನು ನಡೆಸಲಿ ಅಂತ ಇಡೀ ನಾಡಿನ ಜನತೆಗೆ ತಾಯಿಯ ಶ್ರೀರಕ್ಷೆ ಇರಬೇಕು ಅನ್ನುವಂಥದ್ದೇ ಎಲ್ಲರ ಬೇಡಿಕೆ, ಎಲ್ಲರ ಪ್ರಾರ್ಥನೆ. ಅದನ್ನು ಎಲ್ಲರ ಪರವಾಗಿ ಇವತ್ತು ನಾಡ ದೊರೆ ಸಿಎಂ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇದು ಒಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ಪ್ರಾರಂಭ ಆಗುತ್ತೆ. ಖಾಸಗಿ ದರ್ಬಾರ್ಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಚಾಮುಂಡಿಯ ಉತ್ಸವ ಮೂರ್ತಿಯನ್ನು ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಉತ್ಸವ ಮೂರ್ತಿ ಅಲಂಕಾರ ಮಾಡಲಾಗಿದೆ. ಈ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾಡ ಹಬ್ಬ, ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಚಾಲನೆಯನ್ನು ನೀಡಲಾಗುತ್ತೆ. 1 ತಿಂಗಳಿಂದಲೂ ಆನೆಗಳ ತಾಲೀಮು ಸೇರಿದಂತೆ ಸುಮಾರು 1 ತಿಂಗಳಿಂದಲೂ ಆ ದಸರಾ ಅನ್ನುವಂಥ ಒಂದು ಹಬ್ಬ ಅನ್ನುವಂಥ ಒಂದು ಸಂಭ್ರಮ ಮನೆ ಮಾಡಿತ್ತು. ಮೈಸೂರಿನ ಜನತೆಗಂತೂ ಬಹಳ ಖುಷಿಯ ದಿನಗಳು ಇದು. ಮತ್ತು ತಾಲೀಮಿನ ಸಂದರ್ಭದಲ್ಲೇ ರಾಜ್ಯದ ಬೇರೆ ಬೇರೆ ಕಡೆಯಿಂದಲೂ ಕೂಡ ಮೈಸೂರಿಗೆ ಭೇಟಿ ಕೊಟ್ಟು ಯಾವ ರೀತಿಯಾಗಿ ತಾಲೀಮಾಗ್ತಾ ಇದೆ, ಯಾವ ರೀತಿಯಾಗಿ ಮೈಸೂರು ಕಂಗೊಳಿಸ್ತಾ ಇದೆ, ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ನೋಡೋದಕ್ಕೆ, ವೀಕ್ಷಣೆ ಮಾಡುವುದಕ್ಕೆ ಅಂತ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾ ಇದ್ರು. ಇನ್ನು ಮೇಲಂತೂ ಕೇವಲ ನಮ್ಮ ರಾಜ್ಯ, ಅಕ್ಕಪಕ್ಕದ ರಾಜ್ಯ ಅಂತ ಅಲ್ಲ, ದೇಶ ವಿದೇಶದಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾರೆ. ಈ ಪ್ರವಾಸಿಗರು ಇಲ್ಲಿ ಬಂದು ಕಾರ್ಯಕ್ರಮವನ್ನು ಕೂಡ ನೋಡೋದು ಅವ್ರಿಗೊಂದು ರೀತಿಯಾದಂಥ ಖುಷಿ. ನಮ್ಮ ಹೆಮ್ಮೆಯ ಹಂಪನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ದಸರೆಯ ಉದ್ಘಾಟನೆ ಇಂದು ನೆರವೇರಿದ ನಂತರ ಮೈಸೂರಿನಲ್ಲಿ 10 ಹಲವು ವೇದಿಕೆಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಉದ್ಘಾಟನೆಯಾಗ್ತಾ ಇದೆ. ದಸರಾ ಚಲನಚಿತ್ರೋತ್ಸವ, ಆಹಾರ ಮೇಳ, ದಸರಾ ಸಂಗೀತೋತ್ಸವ, ದಸರಾ ವಸ್ತು ಪ್ರದರ್ಶನ, ಹೀಗೆ ಎಲ್ಲವೂ ಕೂಡ ಇಂದು ಉದ್ಘಾಟನೆಯಾಗ್ತಾ ಇದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನವರಾತ್ರಿ ಉತ್ಸವಗಳು ಜರುಗಿದರೂ ಕೂಡ ಮೈಸೂರು ದಸರಾ ಮಾತ್ರ ತನ್ನ ವಿಶಿಷ್ಟತೆಯಿಂದ ಎಲ್ಲರ ಮನಸ್ಸುಗಳಲ್ಲಿ ಬಹಳ ವಿಶೇಷವಾದಂತಹ ಸ್ಥಾನವನ್ನ ಗಳಿಸಿದೆ. ವಿಶ್ವವಿಖ್ಯಾತಿಯನ್ನ ಪಡೆದಿರುವಂತಹ ಈ ಮೈಸೂರು ದಸರಾವನ್ನ ಪ್ರಾರಂಭ ಮಾಡಿದ್ದು ನಮ್ಮ ಮೈಸೂರಿನ ಒಡೆಯರ್ ರಾಜವಂಶಸ್ಥರು. ಅವರು ಕೊಟ್ಟಿರುವಂತಹ ಅನೇಕ ಕೊಡುಗೆಗಳು ಇವತ್ತಿಗೂ ಕೂಡ ನಮ್ಮ ಜೀವನವನ್ನ ಕಾಯುತ್ತಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೊಟ್ಟಿರುವಂತಹ ಕೊಡುಗೆಗಳು ನಿಜಕ್ಕೂ ಕೂಡ ಪ್ರಾತಸ್ಮರಣೀಯ. ಮೂಡ ಟೆನ್ಷನ್ ನಡುವೆ ಮೈಸೂರಿನಲ್ಲಿ ಸಿಎಂ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದಾರೆ. ಚಾಮುಂಡಿ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಸಿಎಂ ಅನ್ನೋದು ಅಪ್ಡೇಟ್ ಸಿಗ್ತಾ ಇದೆ. ಉದ್ಘಾಟಕ ಸಾಹಿತಿ ಹಂಪ ನಾಗರಾಜಯ್ಯ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಸಿಎಂಗೆ ಸಚಿವ ಮಹದೇವಪ್ಪ, ಕೆ ವೆಂಕಟೇಶ್ ಕೂಡ ಸಾಥ್ ನೀಡಿದ್ದಾರೆ. ಮೂಡ ಟೆನ್ಷನ್ ನಡುವೆ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ಇವತ್ತಿನ ವಿವಿಧ ಕಾರ್ಯಕ್ರಮದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ.
ಶೇಖರಣ ಶೇಖರಣ ತಗೊಂಡೋಗೋದು ಬೆದರ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯ ಕ್ಷಣಗಣನೆ ಇದೀಗ ಆರಂಭ ಆಗಿದೆ. ಚಾಮುಂಡೇಶ್ವರಿ ಎಂದು ನಾವು ಕರೆದರೆ ನಮ್ಮ ನೆಲಮೂಲ ಸಂಸ್ಕೃತಿಯ ಜನ ಚಾಮುಂಡವ್ವ ಅಂತಲೇ ಅತ್ಯಂತ ಆಪ್ತವಾಗಿ ತಾಯಿಯನ್ನ ಕರೆದು ಆರಾಧನೆ ಮಾಡ್ತಾರೆ. ನಮ್ಮ ನೆಲಮೂಲ ಸಂಸ್ಕೃತಿಯ ಸೊಗಡನ್ನ ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಬಿತ್ತುವಂತಹ ಸತ್ಪ್ರಯತ್ನವನ್ನ ನೆರವೇರಿಸ್ತಾ ಇದ್ದಾರೆ ತಮ್ಮ ಹಾಡುಗಾರಿಕೆಯ ಮುಖೇನ ಶ್ರೀ ನಿಂಗರಾಜು ಮತ್ತು ತಂಡದವರು.